ಲೋಕಾರೂಢಿ ಮಾತನ್ನು ಕೆಲವು ಹೇಳ್ತೀನಿ, ಚೆನ್ನಾಗಿದೆ. ನಾನು ಅವಾಗವಾಗ ಉಪಯೋಗಿಸ್ತಾ ಇರ್ತೀನಿ. ಅದಕ್ಕೇನೆ ನಾವು ಶ್ರೀಮಂತ ಕುಟುಂಬದಿಂದ ಬಂದಿಲ್ಲದೆ ಇದ್ರೇನು, ನಮ್ಮಿಂದನೇ ಒಂದು ಶ್ರೀಮಂತ ಕುಟುಂಬ ಬರಬೇಕು, ಸೃಷ್ಟಿ ಆಗಬೇಕು, ಆ ರೀತಿ ಇರಬೇಕು. ನಾವೇ ಸೃಷ್ಟಿ ಮಾಡಬೇಕು. ನಾನು ಆವಾಗಲೂ ಹೇಳ್ತೀನಿ, ಚಿಕ್ಕ ಚಿಕ್ಕ ಹುಡುಗಿರನ್ನ ಬಿಡಿ, ಒಂದು ಹೆಂಗಸನ್ನು ಫೋಕಸ್ ಮಾಡು, ಹೆಂಡತಿ ಅಂತ ಕರಿ, ಮದುವೆ ಮಾಡ್ಕೋ, ಅವಳು ಸಹಾಯ ಮಾಡ್ತಾಳೆ ನೀನೆಲ್ಲ ಅಚೀವ್ಮೆಂಟ್ನಲ್ಲೂ. ಸ್ವಲ್ಪ ಮೆಚ್ಯೂರಿಟಿ ಇರಲಿ ಹುಡುಗಿಗೆ ಅಂತ ತಮಾಷೆ ಮಾಡ್ತಿರ್ತೀನಿ. ನೋಡಿ, ನೀವು ಯಾವಾಗಲೂ ಎತ್ತರದಲ್ಲಿ ಇದ್ದರೆ ಯಾರೂ ನಿನ್ನ ಕ್ರಿಟಿಸೈಸ್ ಮಾಡಲ್ಲ. ಸ್ವಲ್ಪ ಕಡಿಮೆ ಇದ್ದರೆ ಹೆಸರು ಕೀರ್ತಿ ಏನಿಲ್ಲ, ಸ್ವಲ್ಪ ಅವಾಗ ಕ್ರಿಟಿಸೈಸ್ ಮಾಡ್ತಾರೆ. ಇದು ಲೋಕಾರೂಢಿ. ಲೋಕಾರೂಢಿಯಲ್ಲಿ ನಾವು ಇದನ್ನೆಲ್ಲ ಬಳಸ್ಬೋದು. ವಾರಿಯರ್ ಅವನು ವೀರ, ಅವನು ಕೂಡ ಲೂಸರ್. ಇನ್ನೊಂದು ಸತಿ ಟ್ರೈ ಮಾಡಿರ್ತಾನೆ. ಯಾರು ಒಂದೇ ಸತಿಗೆ ಈ ಗೆಲುವಿನ ಮೆಟ್ಲು ಹೋಗಿ ಅಲ್ಲಿ ಶಿಖರದಲ್ಲಿ ನಿಂತ್ಕೊಂಡು ಬಿಡಲ್ಲ. ಎಷ್ಟೋ ಸತಿ ನಾನು ನೋಡ್ತೀನಿ, ನಿನ್ನ ರಿಯಲ್ ಸಾಧನೆ, ನಿನ್ನ ಅನುಭವಗಳು ಇದನ್ನೆಲ್ಲನೂ ಪೋಸ್ಟ್ ಮಾಡಿ ಒಂದು 100 ಜನ ನೋಡ್ಬೋದು. ಜೋಕು, ಸ್ಟುಪಿಡಿಟಿ, ಇನ್ಸಲ್ಟು, ಜಗಳ ಈ ಥರ ಹಾಕಿ, ಗಾಸಿಪ್ಪು, ಚಾಡಿ, ಕೇಳಬಾರದು, ನೋಡಬಾರದು, ಲಕ್ಷಾಂತರ ಜನ ನೋಡೋದು ಲೋಕಾರೂಢಿ ಅಲ್ವಾ? ಜನ ಪ್ರೋಗ್ರೆಸ್ನ ಹೇಟ್ ಮಾಡ್ತಾರೆ. ಇದು ಲೋಕಾರೂಢಿ ಮಾತು. ನೀನು ಸೋಂಬೇರಿಯಾಗಿದ್ದರೆ ನಿನ್ನ ನಂಬದವರಿಗೆ ಅಗೌರವ ಅಂತ. ಇದು ಕೂಡ ಲೋಕಾರೂಢಿ ಮಾತು. ಇದರಲ್ಲಿ ಬಹಳ ಆಳವಾದ ಟೀಚಿಂಗ್ ಇದೆ, ಮೆಸೇಜ್ ಇದೆ.